ರಕ್ತವಾಂತಿಗೆ ಹಲವಾರು ಕಾರಣಗಳು. ರಕ್ತವಾಂತಿ ಆಗೋದು ಸಾಮಾನ್ಯವಾಗಿ ಲಿವರ್ ತೊಂದರೆಯಿಂದಾಗಿ ಒಳಗಡೆ ಅನ್ನನಾಳದ ಒಳಗಡೆ ಒಂದಿಷ್ಟು ರಕ್ತನಾಳಗಳು ದೊಡ್ಡದಾಗಿ ಅದಕ್ಕೆ ವ್ಯಾರಿಸಿಸ್ ಅಂತ ಕರಿತೀವಿ, ಅದರಿಂದ ರಕ್ತ ಚಿಮ್ಮಿ ವಾಂತಿ ಆಗುತ್ತದೆ. ಇಲ್ಲ ಅಂತಂದರೆ ಅಲ್ಸರ್ನಿಂದಾಗಿ ರಕ್ತವಾಂತಿ ಆಗುತ್ತದೆ. ಇದು ಎರಡರಲ್ಲಿ ಏನೇ ಕಾರಣ ಆದರೂ ಎಮರ್ಜೆನ್ಸಿಯಾಗಿ ಹಾಸ್ಪಿಟ್ಲಿಗೆ ಬಂದು ತುರಂತ ಅದಕ್ಕೆ ಮೆಡಿಸಿನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಆದಷ್ಟು ಬೇಗ ಎಂಡೋಸ್ಕೋಪಿ ಮುಖಾಂತರ ಒಳಗಡೆ ಇರುವಂಥ ಕಾರಣನ ಸರಿಪಡಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಅದೇ ಥರದಲ್ಲಿ ಹೊಟ್ಟೆ ನೋವಿಗೆ ಹಲವಾರು ಕಾರಣಗಳು. ಹೊಟ್ಟೆ ನೋವು ಬರಲಿಕ್ಕೆ ಹೊಟ್ಟೆ ಒಳಗಿನ ಅಲ್ಸರ್ ಆಗಲಿ, ಇಲ್ಲ ಅಂತ ಅಂದಾಗಲಿ ಸ್ಟೋನ್ಸ್, ಗಾಲ್ ಬ್ಲಾಡರ್ ಒಳಗಡೆ ಪಿತ್ತ ನಳದ ಒಳಗಡೆ ಇರುವಂಥ ಸ್ಟೋನ್ನಿಂದಾಗಲಿ ಬರಬಹುದು. ಅದಕ್ಕಿಂತ ಮೋರ್ ಸಿವಿಯರ್ ಪೇಯ್ನ್ ಬರೋದು ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ನಿಂದ. ಪ್ಯಾಂಕ್ರಿಯಾಸ್ ಹಲವಾರು ಜನ ತುಂಬ ಡ್ರಿಂಕ್ಸ್ ಮಾಡಿ ಪ್ಯಾಂಕ್ರಿಯಾಸ್ ಒಳಗಡೆ ಕಲ್ಲೆಲ್ಲ ಸೇರಿಕೊಂಡು ಈ ಥರ ನೋವು ಬರ್ತದೆ. ಈ ಥರ ನೋವು ಬಂದಾಗ ಕೆಲವು ಸತಿ ನಾವು ಎಂಡೋಸ್ಕೋಪಿ ಮುಖಾಂತರ ಹೋಗ್ಬಿಟ್ಟು ಪ್ಯಾಂಕ್ರಿಯಾಸ್ ಒಳಗಡೆ ಇರೋ ಕಲ್ಲುಗಳನ್ನೆಲ್ಲ ತೆಗೆದುಬಿಟ್ಟು ಅದರೊಳಗಡೆ ಒಂದು ಸ್ಟೆಂಟ್ ಅಂತ ಹಾಕ್ತೀವಿ. ಈ ಸ್ಟೆಂಟ್ ಹಾಕೋದ್ರಿಂದ ಈ ಥರ ನೋವು ಬರೋರಲ್ಲಿ ಸುಮಾರು 50ರಿಂದ 60% ಜನಗಳಿಗೆ ಸಾಕಷ್ಟು ರಿಲೀಫ್ ಸಿಗ್ತದೆ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ವಿಕ್ರಮ್ ಆಸ್ಪತ್ರೆಗೆ ದಾರಿ.